ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಿಮ್ಗೊಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆ ಹೋಗೋಣ. ಟೈಮ್ ಈಗ ಕರೆಕ್ಟಾಗಿ 5 o'clock ಆಗಿತ್ತು. ನಾವಿನ್ನ ಬೇಗ ಬಿಡ್ಬೇಕು ಅನ್ಕೊಂಡ್ವಿ, ಬಟ್ ಸ್ವಲ್ಪ ಲೇಟ್ ಆಯ್ತು. ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿ ಹೆಲ್ಮೆಟ್ ತಗೊಂಡು ಮತ್ತೆ ಆ ಲೊಕೇಶನ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಬನ್ನಿ, ಮುಂದೆ ಸಿಗ್ತೀವಿ. ನಮ್ಮ ಮಾರ್ವಳ್ಳಿ ಸೈಡ್ ಯಾವ್ದೋ ಹಬ್ಬ ಅನ್ಸುತ್ತೆ, ಊರಬ್ಬ. ಫುಲ್ಲು ಲೈಟಿಂಗ್ಸ್ ಇತ್ತು. ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಜಾಸ್ತಿ ಗಾಡಿಗಳಿರ್ಲಿಲ್ಲ, ಫುಲ್ ಪೀಸ್ ಆಗಿತ್ತು ರೋಡ್ ಮಾತ್ರ. ಹಂಗೆ ಡ್ರೈವ್ ಮಾಡ್ಕೊಂಡು ಹೋದ್ವಿ. ಹೋಗ್ತಾ ದಾರಿಯಲ್ಲಿ ನಮ್ಗೆ ನರಿ ಕಾಣಿಸ್ತು. ನಿಮ್ಗೂ ತೋರ್ಸೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡೋ ಅಷ್ಟರಲ್ಲಿ ಎಲ್ಲೋಯ್ತೋ ಗೊತ್ತೇ ಇಲ್ಲ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಹೆಲ್ಮೆಟ್ ತಗೊಂಡು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಸೂರ್ಯೋದಯನೇ ಆಗೋಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಆಲ್ಮೋಸ್ಟ್ 8 o'clock ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಮಾತ್ರ, ಸೂಪರ್ ಆಗಿತ್ತು. ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ. ಇಲ್ಲಿಂದ ಸ್ವಲ್ಪ ದೂರದವರೆಗೂ ಫುಲ್ ಭತ್ತ ನಾಟಿ ಮಾಡಿದ್ರು, ಚೆನ್ನಾಗಿತ್ತು. ನಾವು ಹೋಗ್ತಾ ಇರೋ ಪ್ಲೇಸು ಚಾಮರಾಜಪೇಟೆನ ಬಿಟ್ಟು ಮುಂದೆ ಹೋಗ್ಬೇಕಿತ್ತು. ಇಲ್ಲಿಂದಾನೇ ಚಾಮರಾಜಪೇಟೆಗೆ 56 ಕಿಲೋಮೀಟರ್ ಇತ್ತು. ಅದಕ್ಕೆ ಹಂಗೆ ಕೊಳ್ಳೇಗಾಲದಲ್ಲಿ ಟಿಫನ್ ಮಾಡೋಣ ಅಂತ ಹೇಳಿ ಕೊಳ್ಳೇಗಾಲದ ಕಡೆ ಸೈಡ್ ಇಂದ ಹೋದ್ವಿ. ನಾವು ಹೋಗಿದ್ ಹೈವೇ ರೂಟ್ ಅಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ ಫಸ್ಟ್ ಪ್ಲೇಸ್ ರೋಡ್ ಅಂದ್ರೆ ಇದೇನೆ. ಫುಲ್ಲು ಮುಂದೆ ಬೆಟ್ಟ ಕಾಣ್ತಿತ್ತು, ಸುತ್ತಮುತ್ತ ಎಲ್ಲ ಒಳ್ಳೆ ನಿರ್ಜನ ಪ್ರದೇಶ ತರ ಇತ್ತು. ಬಟ್ ಚೆನ್ನಾಗಿತ್ತು ಹೋಗೋದಿಕ್ಕೂ. ಮತ್ತೆ ಲಾಂಗ್ ಡ್ರೈವ್ ಅಂತ ಹೇಳಿದ್ರೇನೆ ಒಂಥರ ಚೆನ್ನಾಗಿರುತ್ತಲ್ಲ, ಹಂಗೆ. ಇದು ಕೊಳ್ಳೇಗಾಲದ ಸೇತುವೆ ಅಂತ ಹೇಳ್ತಾರೆ. ಈ ಸೇತುವೆ ದಾಟಿನೇ ನಾವು ಕೊಳ್ಳೇಗಾಲಕ್ಕೆ ಹೋಗ್ಬೇಕು. 2 ತರ ರೂಟ್ ಇದೆ ಅನ್ಸುತ್ತೆ. ನಮಗ್ ಗೊತ್ತಿರೋದು ಇದೊಂದೇ ರೂಟು. ಇಲ್ಲಿಂದ ಕೊಳ್ಳೇಗಾಲಕ್ಕೆ 6 ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಇತ್ತು ಅಲ್ಲಿ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಭತ್ತ ನಾಟಿ ಮಾಡಿದ್ರು. 2 ಕಡೆನೂ ತುಂಬಾ ಗ್ರೀನರಿ ಮಿಡಲ್ ಅಲ್ಲಿ ಹೋಗೋ ತರ ಇತ್ತು. ಒಟ್ನಾಗ ಚೆನ್ನಾಗಿತ್ತು. ಕೊಳ್ಳೇಗಾಲದಲ್ಲಿ ಟಿಫನ್ ಮಾಡ್ಕೊಂಡು ಚಾಮರಾಜಪೇಟೆನೂ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಇವಾಗ. ಈಗೇನ್ ಗುಂಡ್ಲುಪೇಟೆ ಅಂತ ಹೇಳ್ತಾರ, ಅದು ಮುಂದೆ ಅಲ್ಲಿಗೆ ರೀಚ್ ಆದ್ವಿ. ಅದರಿಂದ ಇನ್ನ ಮುಂದೆ ಹೋಗ್ಬೇಕಂತೆ. ಅದಕ್ಕೆ ಹಂಗೆ ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಅವಾಗಿಂದ ಓಡಿಸ್ತಾ ಇದ್ದ ಗಾಡಿ. ನಾನು ಸ್ವಲ್ಪ ದೂರ ಓಡಿಸ್ತೀನಿ ಕೊಡು ಅಂತ ಹೇಳಿ ಸೈಡ್ಗೆ ಹಾಕಿ ನಾನು ಇಸ್ಕೊಂಡು ಸ್ವಲ್ಪ ದೂರ ಓಡಿಸ್ದೆ. ಫೈನಲಿ ನಾವು ಹೋಗ್ಬೇಕನ್ನೋ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಬಟ್ ಇದಾದ್ಮೇಲೆ ಮುಂದೆ ಫಸ್ಟ್ ಫಾರೆಸ್ಟ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ ನನ್ನ ಫ್ರೆಂಡ್ ಫಸ್ಟ್ ಬಂಡೀಪುರ ಫಾರೆಸ್ಟಿಗೆ ಕರ್ಕೊಂಡು ಹೋದ. ನಮ್ಮನೆಯವರಿಗೆ ಭಯ ಇತ್ತು, ಎಲ್ಲಿ ಪ್ರಾಣಿಗಳಿರ್ತವೆ, ಏನಾರ ಆಗ್ಬಿಡ್ತದೆ, ಬೇಡ ಹೋಗ್ಬೇಡಿ ಅಂತ ಹೇಳಿದ್ರು. ಬಟ್ ಆದ್ರೂ ನಾವು ಧೈರ್ಯ ಮಾಡಿ ಏನೂ ಆಗಲ್ಲ ಅಂತ ಹೇಳಿ ಹೋಗಿದ್ವಿ. ಬಟ್ ಚೆನ್ನಾಗಿತ್ತು ಫಾರೆಸ್ಟ್. ಇಲ್ಲಿಂದಾನೇ ಬಂಡೀಪುರ ಫಾರೆಸ್ಟ್ ಸ್ಟಾರ್ಟಿಂಗ್ ಇರೋದು. ಸ್ಟಾರ್ಟಿಂಗ್ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಸೂಪರ್ ಆಗಿದೆ ರೋಡ್ ಮಾತ್ರ. ಅಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಹೇಳಿದ್ರು, ಮುಂದೆ ಗಾಡಿ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲೂ ಸ್ಟಾಪ್ ಮಾಡಿ ಫೋಟೋಗಳೆಲ್ಲ ತಗೊಂಬಾರ್ದು, ಪ್ರಾಣಿಗಳೇನಾರ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋ ತರ ಹೇಳಿದ್ರು. ಅದಕ್ಕೆ ನಾವೆಲ್ಲೂ ಸ್ಟಾಪ್ ಮಾಡಿಲ್ಲ. ನಮಗೆ ಸ್ಟಾರ್ಟಿಂಗ್ ಕಾಣಿಸಿದೆ ಜಿಂಕೆ. ಎಲ್ಲೆಲ್ಲಿ ಜಿಂಕೆ ಕಾಣಿಸಿದ್ವೋ ಎಲ್ಲಾ ಕಡೆ ಸಣ್ಣ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ತಗೊಂಡು ಹೋದ್ವಿ. ಮುಂದೆ ಸ್ವಲ್ಪ ಆನೆಗಳು ಕಾಣಿಸಿದ್ವು ಅಷ್ಟೆ. ಇದ್ರೆ ಎಲ್ಲಾ ಜಿಂಕೆಗಳು ಒಂದ್ ಫ್ಯಾಮಿಲಿ ತರಾನ ಇರ್ತಾ ಇದ್ವು. ಯಾವ್ದು ಸಿಂಗಲ್ ಆಗಂತೂ ಯಾವ ಇರ್ತಾ ಇರ್ಲಿಲ್ಲ. ಅವು ನಮ್ಮನ್ನ ನೋಡಿ ಓಡೋಗ್ತಾ ಇದ್ವು. ಪಾಪ ಅವಕ್ಕೂ ಭಯ ಅಲ್ವಾ, ಏನಾರ ಆಗುತ್ತೆ ಅಂತ. ಹಾಗೆ ನಾವಿಲ್ಲಿ ಒಂದು ಡಿಫ್ರೆಂಟ್ ಕೋತಿನ ನೋಡಿದ್ವಿ. ಅದಂತೂ ಸಖತ್ತಾಗಿತ್ತು. ಒಂದೇ ಸಲನೇ ಏನಿಲ್ಲ ಅಂದ್ರೂ ಒಂದ್ 3-4 ಮರಕ್ ಜಿಗ್ದಿದೆ ಅದು, ನಾವು ನೋಡ್ದಂಗೆನೆ.
ಫುಲ್ ಒಳ್ಳೆ ಸೂಪರ್ ಮ್ಯಾನ್ ಥರ ಆಡ್ತಿತ್ತು. ಇಲ್ಲಿವರೆಗೂ ಯಾರ್ದು ಸೆಕ್ಯೂರಿಟಿಗಳಿರಲಿಲ್ಲ, ಯಾವ ಚೆಕ್ ಪೋಸ್ಟ್ ಅವರು ಇರಲಿಲ್ಲ. ಬಟ್ ಚೆನ್ನಾಗಿತ್ತು ಕಾಡು ಹಸ್ರಾಗಿ. ಇಲ್ಲಿಂದ ಮುಂದೆ ನೋಡೋ ಕಾಡು ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಏನೋ ಕಾಡಿಗೆ ಚತ್ಕೊಂಡು ಫುಲ್ಲು ಮರ ಗಿಡ ಎಲ್ಲ ಸುಟ್ಟೋಗಿದೆ. ನೋಡಿದಾಗ ನಮಗೆ ಬೇಜಾರಾಯಿತು, ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲ ಅಷ್ಟೊಂದು ಗ್ರೀನರಿ ಇತ್ತು. ಇಲ್ಲಿ ನೋಡಿದರೆ ಎಷ್ಟು ದೊಡ್ಡ ದೊಡ್ಡ ಮರನೇ ಸುಟ್ಟೋಗಿ ಬೂದಿ ಆಗೋಗಿದ್ದಾವೆ. ಅದರಲ್ಲಿ ಇನ್ನೂ ಹೊಗೆಗಳು ಹಾಗೆ ಆಡ್ತಾ ಇತ್ತು. ಆ ಥರ ಆಗಿರೋದನ್ನ ನೋಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಇಲ್ಲಿ ಒಂದು 2 ಆನೆಗಳನ್ನ ಮಾವುತಗಳು ಪಳಗಿಸ್ತಾ ಇದ್ರು, ಅದನ್ನ ನೋಡಿದ್ವಿ. ಇಲ್ಲಿ ನೋಡಿ ಜಿಂಕೆ ಎಷ್ಟು ಹತ್ತಿರದಿಂದ ಕಾಣ್ತಿದೆ. ಇಲ್ಲಿ ಆನೆ ಮೈ ತೊಳಿತಾ ಇದ್ರು, ಸ್ನಾನ ಮಾಡಿಸ್ತಾ ಇದ್ರು ಆನೆಗೆ. ಫುಲ್ ಜಾಲಿಯಾಗಿ ಸ್ನಾನ ಮಾಡ್ತಾ ಇದ್ರು. ಇಲ್ಲಿಂದಾನೇ ನಾ ಹೇಳಿದ್ದು ಅಂದರೆ ಫಾರೆಸ್ಟ್ ಎಲ್ಲ ಸ್ವಲ್ಪ ಸುಟ್ಟೋಗಿದೆ ಅಂತ ಹೇಳಿಬಿಟ್ಟು. ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಇದೇ ಸ್ಪಾಟ್ ನಾನು ಹೇಳಿದ್ದು. ಎಷ್ಟೊಂದು ಮರ ಎಲ್ಲ ಸುಟ್ಟೋಗಿತ್ತು. ಒಂಥರ ಬೇಜಾರಾಗ್ಬಿಟ್ಟು ನನ್ನ ಫ್ರೆಂಡಿಗೆ ಸರಿ ಬಾ ರಿಟರ್ನ್ ಹೋಗೋಣ ಅಂತ ಹೇಳಿ ರಿಟರ್ನ್ ಕರ್ಕೊಬಂದ್ಬಿಟ್ಟೆ. ನೆಕ್ಸ್ಟ್ ನಾವು ಇಲ್ಲಿಂದ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಸೂರ್ಯಕಾಂತಿ ಹೂವು ಬೆಳೆದಿದ್ದಾರೆ, ಸಕ್ಕತ್ತಾಗಿತ್ತು. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಫಲ್ಲಿ. ಹೆಂಗಿರುತ್ತೆ ಅಂತ ಒಂದು ಅಸಂಪ್ಷನ್ ಇತ್ತು, ಬಟ್ ಯಾವತ್ತೂ ಡೈರೆಕ್ಟಾಗಿ ನೋಡಿರಲಿಲ್ಲ. ಚೆನ್ನಾಗಿತ್ತು. ಇಲ್ಲಿಂದ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಒಂದು 10 ಕಿಲೋಮೀಟರ್ಸ್ ಇದೆ ಅಂತ ತೋರಿಸ್ತಾ ಇತ್ತು. ಇದು ನನ್ನ ಫ್ರೆಂಡ್ ಫೇವ್ರೆಟ್ ಫೋಟೋ ಶೂಟ್ ಜಾಗ ಅಂತೆ. ಇಲ್ಲಿ ಬಾ, ಇಲ್ಲಿ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಬೋದಂತ ಹೇಳಿ ಒಂದಷ್ಟು ಫೋಟೋ ತಕ್ಕೊಟ್ಟ. ಯಾರೆಲ್ಲ ನಾವು ಇನ್ಸ್ಟಾಗ್ರಾಮ್ನ ಇನ್ನೂ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ. ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಪೋಸ್ಟ್. ಫೈನಲಿ ನಾವು ಬೆಟ್ಟದ ಕೆಳಗಡೆಗೆ ರೀಚ್ ಆದ್ವಿ. ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಏನಿದೆ ನಾವು ಇಲ್ಲೇ ಸ್ಟಾಪ್ ಮಾಡಿ ಪಾರ್ಕ್ ಮಾಡಿ ನೆಕ್ಸ್ಟ್ KSRTC ಬಸ್ ಅಥವಾ ಜೀಪ್ಸ್ ಇರುತ್ತೆ. ನಾವು KSRTC ಬಸ್ ಇದ್ದಿದ್ರಿಂದ ನಾವು KSRTC ಬಸ್ಸಿಗೆ ಹೋದ್ವಿ. ನನ್ನ ಫ್ರೆಂಡಿಗೆ 70 rupees ತಗೊಂಡ್ರು ಒಂದು ಟಿಕೆಟ್ಗೆ. ನನಗೆ ಆಧಾರ್ ಕಾರ್ಡ್ ಇದ್ದಿದ್ರಿಂದ ಫ್ರೀಯಾಗಿ ಮಾಡಿದ್ರು, ಫ್ರೀ ಟಿಕೆಟ್ ಕೊಟ್ರು. ಹೇಗಿದೆ ನೋಡಿ ವ್ಯೂ. ಕೆಳಗಡೆಯಿಂದ ಮೇಲೆ ಹತ್ಬೇಕಾದ್ರೆ ಮಾತ್ರ ಚೆನ್ನಾಗಿತ್ತು ವ್ಯೂ, ಮಾತ್ರ ಸೂಪರ್ ಆಗಿತ್ತು. ಮೇಲೆ ಇನ್ನೂ ಚೆನ್ನಾಗಿರುತ್ತಂತೆ. ಇಲ್ಲಿ ವರ್ಷದ ಪ್ರತಿ ದಿನಾನು ಮಂಜು ಕವಿದ ವಾತಾವರಣದಲ್ಲಿರುತ್ತಂತೆ. ಅದಕ್ಕೆ ಇದನ್ನ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ. ಬಟ್ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಪ್ರತಿ ದೇವಸ್ಥಾನಕ್ಕೂ ಅದೇ ಆದ ವಿಶೇಷತೆಗಳಿರುತ್ತಲ್ವಾ, ನನಗೂ ಗೊತ್ತಿಲ್ಲ. ನಾವು ಇದೇ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ. ನೀವು ನಮ್ಮ ಜೊತೆ ಬನ್ನಿ. ಫೈನಲಿ ಮೇಲ್ಗಡೆ ಬೆಟ್ಟಕ್ಕೆ ಬಂದು ತಲುಪಿದ್ವಿ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ಒಳಗಡೆ ವಿಡಿಯೋ ಅಥವಾ ಫೋಟೋಸ್ ಅಲೋ ಇರಲಿಲ್ಲ, ಅದಕ್ಕೆ ನಾವು ಒಳಗಡೆ ದೇವ್ರದ್ದು ವಿಡಿಯೋನ ಮಾಡ್ಕೊಂಡಿಲ್ಲ, ಫೋಟೋನ ತಗೊಂಡಿಲ್ಲ. ಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಯಾವುದೇ ತರ ಮಂಜಿರ್ಲಿಲ್ಲ, ಅದರಿಂದ ನಾವು ಚೆನ್ನಾಗಿ ವ್ಯೂ ನೋಡ್ಕೊಂಡ್ವಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ವಿ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಮಾತ್ರ ಚೆನ್ನಾಗಿತ್ತು. ಡೇ ಮಾತ್ರ ಸೂಪರ್ ಎಂಜಾಯ್ ಮಾಡಿದೆ ನಾನಂತೂ. ಅಲ್ಲೇ ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ. ನಾವು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನೋಡಿ ಬಸ್ ಹೀಗೆ ರಿಟರ್ನ್ ಹೋಗೋದು. ನಾವು ಬಂದಿದ್ದು ಅದೇ ರೂಟ್ ಅಲ್ಲೇನೆ. ಸರಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲೇ ಊಟ ಕೊಡ್ತಾ ಇದ್ರು. ಅಲ್ಲೇ ಊಟ ಮಾಡ್ಕೊಂಡು ಬಸ್ ಹತ್ತೋಣ ಅಂತ ಹೇಳ್ಬಿಟ್ಟು ಹೋದ್ವಿ.
ಜನ ಸ್ವಲ್ಪ ರಶ್ ಇದ್ರು. ಈ ಬಸ್ ಇಲ್ದೇ ಇದ್ರೆ ಬೇರೆ ಬಸ್ ಅಂತ ಅನ್ಕೊಂಡ್ವಿ, ಬಟ್ ಇದೇ ಬಸ್ ಅಲ್ಲೇ ಸೀಟ್ ಸಿಕ್ತು. ಒಂದ್ 10-15 ನಿಮಿಷಕ್ಕೆ ಕೆಳಗಡೆ ಬೆಟ್ಟಕ್ಕೆ ಬಂದು ತಲುಪ್ತೀವಿ. ಅಲ್ಲಿಂದ ಬಸ್ ಇಳಿದು ನಾವು ಗಾಡಿ ತಗೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ಬನ್ನಿ ಮುಂದೆ ಸಿಗ್ತೀವಿ. ಯಪ್ಪ ತುಂಬಾ ಬಿಸಿಲು ಮಾತ್ರ. ಫುಲ್ಲು ಒಂಥರ ಆಗ್ತಾ ಇತ್ತು ಅಂತ ಹೇಳಿ ಮಜ್ಜಿಗೆ ಇಸ್ಕೊಂಡು ಕುಡ್ದ್ಬಿಟ್ಟು ನೆಕ್ಸ್ಟ್ ನಂಜನಗೂಡ್ ಕಡೆಗೆ ಹೊರಟ್ವಿ. ಆ ದೇವಸ್ಥಾನದಿಂದ ನಂಜನಗೂಡು ಬರೀ 46 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಸರಿ ಅಲ್ಲಿಂದ ಹಂಗೆ ಹೋಗೋಣ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ನಂಜನಗೂಡಿಗೆ ಬಂದ್ವಿ. ಬರ್ತಾ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಗಿ ಇಬ್ರು ತಾತಂದಿರ್ನ ಕೇಳಿದ್ರಿ. ಕರೆಕ್ಟ್ ಆಗೇ ಬಂದಿದ್ದೀರಿ ಕಣ್ರವ, ಸ್ಟ್ರೈಟ್ ರೋಡ್ ಹೋಗ್ರಿ, ಅಲ್ಲೇ ದೇವಸ್ಥಾನ ಸಿಗ್ತೈತೆ ಅಂತ ಹೇಳಿದ್ರು. ಹಂಗೆ ಸರಿ ಅಂತ ಹೇಳ್ಬಿಟ್ಟು ಮುಂದೆ ಬಂದ್ವಿ. ಇಲ್ಲಿ ಒಂದ್ ರಾಯರ್ ಮಠ ಇದೆ. ಈ ರಾಯರ್ ಮಠದಿಂದ ಬರೋ ಪ್ರಸಾದ ನಮ್ಮ ಬೆಂಗಳೂರಿನಲ್ಲಿ ಜಯನಗರ 5th ಬ್ಲಾಕ್ ಅಲ್ಲಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಹೆಸರು ಪರಿಮಳ ಪ್ರಸಾದ ಅಂತ ಹೇಳ್ಬಿಟ್ಟು. ಇದೇ ರಾಯರ್ ಮಠ. ಯಾರೆಲ್ಲ ನನ್ನ ಪ್ರೀವಿಯಸ್ ಮಿನಿ ವ್ಲಾಗ್ ನೋಡಿಲ್ಲ ಹೋಗ್ ನೋಡಿ. ನನ್ ತಂಗಿ ಮತ್ತೆ ನಮ್ಮಮ್ಮ ಹೋಗಿ ಆ ದೇವಸ್ಥಾನದಲ್ಲಿ ವ್ಲಾಗ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಫೈನಲಿ ನಾವು ನಂಜನಗೂಡ್ ದೇವಸ್ಥಾನದ ಹತ್ರ ಬಂದ್ವಿ. ಈ ಗಾಡಿ ಹಾಕಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟ್ ಬಂದ್ವಿ, ಬಟ್ ನೋಡಿದ್ರೆ ಕಾಲೆಲ್ಲ ತುಂಬಾ ಸುಟ್ಟೋಯ್ತು. ಅದಕ್ಕೆ ಕಾಲ್ ತೊಳ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿ ಕಾಲ್ ತೊಳ್ಕೊಂಡು ಇವಾಗ ದೇವಸ್ಥಾನ ಹತ್ರ ಎಂಟ್ರಿ ಆಗ್ತಾ ಇದೀವಿ. ತುಂಬಾ ರಶ್ ಏನಿರ್ಲಿಲ್ಲ. ವೀಕ್ ಡೇಸ್ ಆಗಿದ್ರಿಂದ ಜಾಸ್ತಿ ಜನ ಇರ್ಲಿಲ್ಲ. ವೀಕೆಂಡ್ ಆಗಿರೋ ತುಂಬಾ ಇರೋರು. ದೇವ್ರ ದರ್ಶನ ಚೆನ್ನಾಗಾಯ್ತು ಅಲ್ವಾ? ನಿಮ್ಗೂ ತೋರ್ಸಿದೀವಿ, ನೀವು ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಆಸೆಗಳೇನೇನಿದೆಯೋ ಅದು ಕೂಡ ಈಡೇರ್ಲಿ. ಇದು ನಂಜನಗೂಡಿನ ಹೊಳೆ. ಇಲ್ಲಿ ಹರಿಯೋದು ಕಪಿಲಾ ನದಿಯ ನೀರು. ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇಲ್ಲಿಂದ ಮುಂದೆ ಎಲ್ಲಿ ನೋಡಿದ್ರು ಭತ್ತ ನಾಟಿಕೊಂಡಿದ್ವಿ. ಹಸಿರಾಗುತ್ತೆ, ಚೆನ್ನಾಗಿತ್ತು. ಅದ್ರಲ್ಲಿ ಹೇಗಿದೆ? ಇಂಥ ಪ್ಲೇಸ್ ಅಲ್ಲಿ ಒಂದ್ ಮಿಡಲ್ ಮನೆ ಕಟ್ಸ್ಕೊಂಡು ಆರಾಮಾಗಿರ್ಬೇಕು. ನಮ್ ರಕ್ಷಿತನ್ ಫ್ರೆಂಡ್ಸ್ ಇವ್ರೆ ಇವ್ರ ಮಾತ್ರ ಇಲ್ಲ ಅವ್ರೆ. ನಮ್ ರಕ್ಷಿತಾ ಮಾತ್ರ ಬೇಗ್ದಾಮ್ ಬರೆಯಕ್ ಹೋಗೋಳೆ. ಎಲ್ಲಿಂದ ಎಲ್ಲ ನೋಡಿದ್ರು ಹಸಿರು 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 ಹಸಿರು. ಇವತ್ತಿನ ಸರ್ಪ್ರೈಸ್ ಮತ್ತೆ ನಮ್ಮ ಟ್ರಾವೆಲಿಂಗ್ ಬ್ಲಾಗ್ಸ್ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಇನ್ನ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ.